Hello students, in 5th standard EVS, the first lesson is living world. Okay, so in this lesson we will learn about the characteristics of living beings and the reproduction method of a living being and the food habits of the living beings, and last importance of plants and animals in our environment. ಹೇಗೆ ನಾವು ಅವುಗಳನ್ನು ಕಾಪಾಡ್ಕೋಬೇಕು, ಏನಕ್ಕೆ ಪ್ಲ್ಯಾಂಟ್ಸ್ಗಳು ಅನಿಮಲ್ಸ್ಗಳು ಕೂಡ ನಮ್ಮ ಎನ್ವಿರಾನ್ಮೆಂಟಲ್ಲಿ ಇಂಪಾರ್ಟೆಂಟ್ ಆಗಿದೆ, ಅವುಗಳಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಈ ಲೆಸನ್ನಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಸ್ಟೋರಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಲೇಜಿ ಸೋಮಣ್ಣ ಅನ್ನೋದು ಸ್ಟೋರಿ ಇದೆ. ಅಂದರೆ ಏನಪ್ಪ, ಇಲ್ಲಿ ಲೇಜಿ ಸೋಮಣ್ಣ ಅಂತ ನಿಮಗೆ ಮೊದಲೇ ಗೊತ್ತಾಯಿತು. ಏನಕ್ಕೆ ಲೇಜಿ ಅಂದರೆ ಅವರು ಏನು ಮಾಡ್ತಾರೆ, ತಮ್ಮ ಹತ್ರ ಭೂಮಿ ಇದ್ದರೂ ಕೂಡ ಅವರು ಬೆಳೆಯನ್ನು ಬೆಳೀತಿರೋಲ್ಲ, ಬೇರೆಯವರು ಕೊಟ್ಟಿರೋಂತಹ ಆಹಾರ ಧಾನ್ಯಗಳನ್ನು ಅವರು ಬಳಸ್ಕೊತಿರ್ತಾರೆ. ಹೀಗೆ ಒಂದಿನ ಏನಾಗುತ್ತೆ, ಅವ್ರಿಗೆ ಒಂದು ತುಂಬ ಇಷ್ಟವಾಗಿರೋ ಥಿಂಗ್ಸ್ ಯಾವುದಪ್ಪ ಅಂದರೆ ಗ್ರೌಂಡ್ ನಟ್, ಕಡಲೆಕಾಯಿ ಬೀಜ ಅಂತೀವಲ್ಲ, ಅದು ತುಂಬ ಇಷ್ಟ. ಬೇರೆಯವರು ಕೊಟ್ಟಿದ್ದನ್ನು ತಿಂತಾ ಇರ್ತಾರೆ, ತಾನು ಮಾತ್ರ ಬೆಳ್ಕೊಳ್ತಿರಲ್ಲ. ಒಂದಿನ ಏನಾಯಿತು, ಅದರಲ್ಲೂ ಕೂಡ ಕಡಲೆ ಬೀಜದಲ್ಲಿ ಹುರಿದಿರೋ ಕಡಲೆ ಬೀಜ ಅಂದರೆ ತುಂಬ ಇಷ್ಟ ಸೋಮಣ್ಣಗೆ. ಹೀಗೆ ಒಂದಿನ ತಿಂತಾ ಇರುವಾಗ ಅವ್ರಿಗೊಂದು ಐಡಿಯಾ ಬಂದುಬಿಡುತ್ತೆ. ಏನು, ನಾನು ಬೇರೆಯವ್ರು ಕೊಟ್ಟಿದ್ದನ್ನೆಲ್ಲ ತಿಂತಿದ್ದೀನಲ್ವ, ಅದ್ರ ಬದಲು ನಾನೇ ಈ ಬೀಜನ ಬಿತ್ತುಬಿಟ್ರೆ ನನಗೆ ತುಂಬ ಸಿಕ್ಬಿಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಐಡಿಯಾ ಬಂತು. ಏನಂತ, ಹಸಿ ಕಡಲೆ ಬೀಜನ ನೆಡೋ ಬದಲು ನಾನು ಹುರಿದಿರೋ ಕಡಲೆ ಬೀಜನ ನೆಟ್ಬಿಟ್ರೆ ಹುರಿದಿರೋ ಕಡಲೆ ಬೀಜನೇ ನನಗೆ ಬಂದುಬಿಡುತ್ತೆ, ಮತ್ತು ನಾನು ಹುರಿದು ತಿನ್ನೋ ಅವಶ್ಯಕತೆ ಇಲ್ಲ ಅಂತ ಐಡಿಯಾ ಬರುತ್ತೆ. ಸೊ ಹುರಿದಿರೋ ಕಡಲೆ ಬೀಜನ ಭೂಮಿಗೆ ಬಿತ್ತಿದ್ರು. ಯಾರು? ಲೇಜಿ ಸೋಮಣ್ಣ ಅಲ್ವಾ. ಆಮೇಲೆ ನೋಡಿದ್ರೆ ಸುತ್ತಮುತ್ತ ಎಲ್ಲ ಜಮೀನಲ್ಲಿ ಹಸಿರಾಗಿದೆ, ಬೆಳೆ ಬಂದಿದೆ. ಈ ಲೇಜಿ ಸೋಮಣ್ಣ ಫೀಲ್ಡಲ್ಲಿ ಏನಂದ್ರೂ ಏನೂ ಇಲ್ಲ. ಆಮೇಲೆ ಅದು ಏನಕ್ಕೆ ಬಂದಿಲ್ಲ ಅಂತ ನಿಮಗೆ ಗೊತ್ತಾಯ್ತಾ? ಯಾಕಪ್ಪ ಅಂತ ಅಂದರೆ ಅದರಲ್ಲಿ ಲಿವಿಂಗ್ ಕಾಂಪೊನೆಂಟ್ ಅಂದರೆ ಏನು, ಜೈವಿಕ ಅಂಶ ಅದು ಹುರಿದಿರೋ ಕಡಲೆ ಬೀಜದಲ್ಲಿ ನಾಶ ಆಗಿರುತ್ತೆ. ಅದಕ್ಕೋಸ್ಕರ ಆ ಒಂದು ಹುರಿದಿರೋ ಕಡಲೆ ಬೀಜ ಭೂಮಿನಲ್ಲಿ ಬಿತ್ತಿದಾಗ ಬರೋದಿಲ್ಲ. ಈಗ ನೀವು ಕೂಡ ನೋಡ್ಬೋದು, ನಿಮ್ಮ ಮನೆಯಲ್ಲಿ ಬೇಯಿಸಿರೋ ಕಾಳುಗಳು ಅಥವಾ ಹುರಿದ ಕಾಳುಗಳನ್ನು ನೀವು ಭೂಮಿಗೆ ನೆಟ್ಟು ನೋಡಿ, ಖಂಡಿತವಾಗ್ಲೂ ಅಲ್ಲಿ ಗಿಡ ಬಂದಿರೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಅವು ಜೈವಿಕ ಅಂಶ ನಾಶ ಆಗಿರುತ್ತೆ. ಗೊತ್ತಾಯ್ತಾ? ಅದು ಒಂದು ಕಥೆ ಇದೆ ಮಕ್ಕಳ. ಇನ್ನೊಂದೇನಪ್ಪ ಅಂದರೆ ನಾವು ಇಲ್ಲಿ ಇಂಟ್ರೊಡಕ್ಷನ್ ಹೇಳಬೇಕಂದ್ರೆ, ನಮ್ಮ ಒಂದು ಪರಿಸರದಲ್ಲಿ ನಾವೇನೆಲ್ಲ ಕಾಣ್ತೀವಿ, ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಎಲ್ಲ ಕಾಣ್ತೀವಲ್ವಾ. ಹಾಗೆ ನಾವು ನಮ್ಮ ಪರಿಸರವನ್ನು ಏನಕ್ಕೆ ಚೆನ್ನಾಗಿ ಕಾಪಾಡ್ಕೋಬೇಕು. ಅದಿಲ್ಲ ಅಂದರೆ ಏನಾಗುತ್ತೆ, ನಾವು ಪರಿಸರವನ್ನು ಚೆನ್ನಾಗಿ ನೋಡಿಕೊಂಡ್ರೆ ಪರಿಸರ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ನಾವು ಪರಿಸರವನ್ನು ನಾಶ ಮಾಡಿದ್ರೆ ಪರಿಸರಕ್ಕೆ ತೊಂದರೆ ಆಗೋದಿಲ್ಲ, ಅದು ನಮಗೇನೆ ತೊಂದರೆ ಆಗುತ್ತೆ ಅಲ್ವಾ. ಅದರ ಒಂದು ಇಂಪಾರ್ಟೆನ್ಸ್ ಕೂಡ ನಾವು ಈ ಲೆಸನ್ನಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ಬನ್ನಿ ಲೆಸನ್ ರೀಡ್ ಮಾಡೋಣ. ಸೊ ಫಸ್ಟ್ ಲೆಸನ್, ಲಿವಿಂಗ್ ವರ್ಲ್ಡ್. ಸೊ you have to listen carefully, each line is very important. So protection of environment is the duty of all. So protection of environment is the duty of all. You must have heard this saying. The word environment is very familiar to us. The things around us is environment. What is environment? The things around us is environment. Simple answer. Okay. We can enjoy environment by seeing only. We see hills, forest, river, falls, streams, honeybee, insects, eagle, snake, soil, light, birds, and so many other things around us which make us wonder. This is our environment. Our environment is home for diversity. You have the curiosity to know the speciality of this diversity, haven't you? If so, understand this unit. So I told you already, there is a story in this lesson titled Lazy Somanna. Somanna is a lazy person. Even though he owns a piece of land, he has not worked for a single day in his land.
He used to live only by receiving what others gave him. He was very fond of groundnuts, especially fried groundnuts. Once, while eating fried groundnuts, he got an idea. He thought that if he sowed groundnuts in his land, he would get enough groundnuts to eat and he need not beg anybody for it. Also, he felt that if he sowed fried groundnuts, yield would be fried groundnuts. So, there would be no need to fry the groundnuts. Not knowing the type of seeds to be sown, Somanna started sowing fried groundnuts from the next day itself. Seeing Somanna working in his land, the neighboring farmers were very happy that Somanna had left his laziness finally. Days passed, plants grew and greenery was everywhere, but not a single plant appeared in Somanna's land. Raw groundnuts have the characteristics needed to grow into plant. It is called living component. In fried groundnuts, the living component is destroyed. It is called the non-living state. In the environment, there are living beings which have the living characteristics and non-living beings which do not have the living characteristics. ಇಲ್ಲಿ ಹೇಳಿದ್ನಲ್ಲ ಮಕ್ಕಳ, ಏನು ನಾವು ಗ್ರೌಂಡ್ನಟ್ಸು ಹಸಿಯಾಗಿದ್ದಾಗ ಅಥವಾ ಅದನ್ನು ಹುರಿದಲೇ ಇದ್ದಾಗ ಅದು ಬೆಳೀತಿತ್ತು. ಇಲ್ಲಿ ಹುರಿದಿರೋ ಅಂದರೆ ಏನು, ಫ್ರೈಡ್ ಮಾಡಿರೋ ಅಂಥದ್ದನ್ನು ನೆಟ್ಟಾಗ ಅಲ್ಲಿ ಏನಾಗಿರುತ್ತೆ, ಲಿವಿಂಗ್ ಕಾಂಪೊನೆಂಟು ಡಿಸ್ಟ್ರಾಯ್ ಆದಾಗ ಅದು ಗಿಡ ಬರೋದಿಲ್ಲ ಅಲ್ವಾ. ಇಲ್ಲಿ ನಾವೇನು ಬಂತು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಹಾಗಂದರೆ ಅಂದರೆ ಗುಣಲಕ್ಷಣ, ಲಿವಿಂಗ್ ಬೀಯಿಂಗ್ಸ್ದು ಗುಣಲಕ್ಷಣ ಅಂತಂದರೆ ಯಾವ್ದು ಯಾವುದಪ್ಪ ಅದು ಇಲ್ಲಿ ನಾವು ಲಿಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಿಮಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಏನಪ್ಪ ಸೊ ನೋಡೋಣ. ಇನ್ ದ ಫಾಲೋಯಿಂಗ್ ಚಾರ್ಟ್ ಸಮ್ ಕಾಂಪೊನೆಂಟ್ಸ್ ಆಫ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಸಮ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಗಿವನ್. ರೀಡ್ ಕೇರ್ಫುಲಿ. ಇಫ್ in each of the component the characteristics given in front of them are found, put right mark. If these characteristics are not found, put wrong mark, means into mark. ಇಲ್ಲಿ ಏನಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಕಾಂಪೋನೆಂಟ್ಸ್ ಆಫ್ ದ ಎನ್ವಿರಾನ್ಮೆಂಟ್ಸ್ ಮೀನ್ಸ್ ಏನು, ಎನ್ವಿರಾನ್ಮೆಂಟಲ್ಲಿ ನಾವು ಏನೇನೆಲ್ಲ ನೋಡ್ತೀವಿ, ಘಟಕಗಳು ಅಂತ ಹೇಳ್ತೀವಲ್ವ. ಅಂದರೆ ಎನ್ವಿರಾನ್ಮೆಂಟಲ್ಲಿ ಏನೇನೆಲ್ಲ ನಾವು ನೋಡೋಕ್ಕೆ ಸಾಧ್ಯ, ಅವುಗಳಲ್ಲಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ನಾವು ರೈಟ್ ಮಾರ್ಕ್ ಹಾಕಬೇಕು, ಇಲ್ಲ ಅಂದರೆ ಇಂಟು ಮಾರ್ಕ್ ಹಾಕಬೇಕಾಗತ್ತೆ. ಓಕೆನಾ. ಈಗ ಮೌಸ್ ನೋಡೋಣ. ಫಸ್ಟ್ ಒನ್ ಮೌಸ್ ಇದೆ. ಮೌಸಲ್ಲಿ ಗ್ರೋತ್, ನಾ ಇನ್ನೊಂದು ಏನು ಹೇಳಬೇಕಂದ್ರೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂತ ಬಂದಾಗ ನೋಡಿ ಮಕ್ಕಳ, ಯಾವ್ದು ಬರುತ್ತೆ, ಗ್ರೋತ್, ಈಟಿಂಗ್ ಫುಡ್, ಮೂಮೆಂಟ್, ರೆಸ್ಪಿರೇಷನ್, excretion, response to stimulus, reproduction. These are some characteristics of a living being. Okay. ಇಲ್ಲಿ ನಮಗೆ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕಾಣಿಸಿದಾಗ ನಾವು ಅದರ ಎದುರುಗಡೆ ರೈಟ್ ಮಾರ್ಕ್ ಹಾಕಬೇಕು. ಸೊ ಮೌಸ್ ಅಂತ ಇದೆ ನೋಡಿ, ಮೌಸ್ಗೆ ಗ್ರೋತ್ ಇದೆ ಅಲ್ವಾ, ಹೌದು ಅದು ಬೆಳೆಯುತ್ತೆ ತಾನೇ, ಅಂದರೆ ಏನು, ದೇಹ ಬೆಳವಣಿಗೆ ಆಗುತ್ತೆ, ಸೊ ರೈಟ್ ಮಾರ್ಕ್ ಹಾಕಬೇಕು. ಈಟಿಂಗ್ ಫುಡ್, ಹೌದು ತಾನೇ, ಮೌಸ್ಗೆ ಫುಡ್ ಬೇಕು, ಫುಡ್ ಇಲ್ಲದೆ ಇರುತ್ತಾ, ಸೊ ರೈಟ್ ಮಾರ್ಕು. ರೆಸ್ಪಿರೇಷನ್, ಹೌದು ಉಸಿರಾಡುತ್ತೆ. ಹಾಗೆ ಎಕ್ಸ್ಕ್ರೀಷನ್ ಮಾಡುತ್ತೆ ಅಂದರೆ ವಿಸರ್ಜನೆ ಮಾಡೋದು. ಹಾಗೆ ಅದಕ್ಕೆ ನಾವು ಈಗ ಹಿಡಿಯೋಕ್ಕೆ ಹೋದಾಗ ಅದು ಹಿಡಿಸ್ಕೊಳ್ಳುತ್ತಾ, ಇಲ್ಲ ಓಡೋಗುತ್ತೆ ಅಲ್ವಾ, ಅವೆಲ್ಲ ಏನು, ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಹಾಗೆ ರೀಪ್ರೊಡಕ್ಷನ್, ಅದು ಮರಿ ಹಾಕತ್ತೆ ಅಲ್ವಾ. ಇದೆಲ್ಲ ಇರೋದ್ರಿಂದ ನಾವು ರೈಟ್ ಮಾರ್ಕ್ ಹಾಕಿದ್ದೀವಿ. ಅದೇ ರೀತಿ ನೀವೇನು ಮಾಡಬೇಕು, ಉಳಿದಿರೋದಕ್ಕೆ ಅಂದರೆ ಮ್ಯಾಂಗೋ, ಬ್ರಿಕ್, ಕ್ಲಾಕ್, ಬಟರ್ಫ್ಲೈ, ಮ್ಯಾನ್, ಫ್ರಾಗ್, ಪೇಪರ್, ಮೊಬೈಲ್, ಇವುಗಳಲ್ಲಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್
ಇದೆ ಅಂತ ಅನಿಸಿದಾಗ ನಾವು ರೈಟ್ ಮಾರ್ಕ್ ಹಾಕಬೇಕು. ಇಲ್ವಾ ರಾಂಗ್ ಮಾರ್ಕ್ ಹಾಕಿ ನನಗೆ ನೀವು ವರ್ಕ್ ಕಳಿಸ್ತೀರಲ್ವಾ. ಅದ್ರ ಜೊತೆಗೆ ಅನದರ್ ಹೋಮ್ವರ್ಕ್, ಯು ಹ್ಯಾವ್ ಟು ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಲಿವಿಂಗ್ ಬೀಯಿಂಗ್ ಹೆಡ್ಡಿಂಗ್ ಆ್ಯಂಡ್ ಲಿಸ್ಟ್ ದೀಸ್ ಪಾಯಿಂಟ್ಸ್. ವಾಟ್ ಆರ್ ದೇ? ಫಸ್ಟ್ ಒನ್ ಗ್ರೋತ್, eating food, movement, respiration, excretion, response to stimulus, and last one reproduction. You have to learn this point, important point, means characteristics of a living being ಅಂತ ಕೇಳಿದಾಗ ನೀವು ಇಷ್ಟು ಹೇಳಬೇಕಾಗತ್ತೆ. ಓಕೆನಾ? ದಿಸ್ ಈಸ್ ದ ಹೋಮ್ವರ್ಕ್. ಆ್ಯಂಡ್ ಅನದರ್ ವರ್ಕ್ ಈಸ್, ಇಲ್ಲೇನು ಮಾಡಬೇಕು, ಕಾಂಪೋನೆಂಟ್ಸ್ ಆಫ್ ದ ಎನ್ವಿರಾನ್ಮೆಂಟ್ ಇದೆ, ಇಲ್ಲಿ ಲಿವಿಂಗ್ ಬೀಯಿಂಗ್ಸು, ನಾನ್ ಲಿವಿಂಗ್ ಥಿಂಗ್ಸ್ ಅಂತ. ಇದು ಲಿವಿಂಗ್ ಬೀಯಿಂಗ್ ಆಗಿದ್ದರೆ ನೀವು ರೈಟ್ ಹಾಕಿ, ನಾನ್ ಲಿವಿಂಗ್ ಆಗಿದ್ದರೆ ಇಲ್ಲಿಗೆ ರೈಟ್ ಹಾಕಬೇಕು. ಎಕ್ಸಾಂಪಲ್ ಬರ್ಡ್ ಇದೆ. ಸೊ ಬರ್ಡ್ಸ್ನ ನಾವು ಲಿವಿಂಗ್ ಬೀಯಿಂಗ್ ಅಂತೀವ, ನಾನ್ ಲಿವಿಂಗ್ ಥಿಂಗ್ಸ್ ಅಂತೀವ? ಬರ್ಡ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಸೊ ನಾವಿಲ್ಲಿ ಏನು ಮಾಡಬೇಕು, ರೈಟ್ ಮಾರ್ಕ್ ಹಾಕಿದ್ದೀವಿ. ಸೊ ನಾನ್ ಲಿವಿಂಗಿಗೆ ಖಾಲಿ ಬಿಡಬೇಕು. ಅದೇ ಥರ ಬಲೂನ್ಗೆ ಜೀವ ಇದೆಯಾ? ಅದಕ್ಕೆ ಜೀವ ಇಲ್ಲ. ಸೊ ನಾವು ಅದನ್ನು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ? ಇಲ್ಲಿಗೆ ರೈಟ್ ಹಾಕಬೇಕು, ಇದನ್ನು ಬ್ಲ್ಯಾಂಕ್ ಬಿಡಬೇಕು. ಅದೇ ಥರ ಇಲ್ಲಿ ನೀವು ಮಾಡಿ ನನಗೆ ವಾಟ್ಸಪ್ ಮಾಡಬೇಕಂದ್ರೆ ಫೋಟೋನ ಕಳಿಸ್ತೀರಲ್ವಾ? ಓಕೆ, ಥ್ಯಾಂಕ್ ಯು.